ತಮ್ಮ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲಿ ಒಪ್ಪುವಂಥ ಒಂದು ಡೆವಲಪ್ಮೆಂಟ್ ಇದು. ಆಗಲಿ ಪ್ರಶ್ನೆ ಮಾಡಿ. ಅದೇ ಕಾಲಕ್ಕೆ ಜರ್ನಲಿಸ್ಟ್ಗಳು ಪ್ರಶ್ನೆ ಮಾಡೋದು ಹಕ್ಕು ಅವ್ರಿಗದ. ಹೌದು, ಯಾರಿಗೆ ವೈಯಕ್ತಿಕವಾಗಿ ನೋವಾಗ್ಯದ ಅವ್ರು ಪ್ರಶ್ನೆ ಮಾಡೋ ಹಕ್ಕದ, ಡಿಫೇಮೇಷನ್ ಕೇಸ್ ಹಾಕೋ ಹಕ್ಕದ. ಅದ ನಂತರದಲ್ಲಿ ನ್ಯಾಯಾಲಯದಲ್ಲಿ ನಿರ್ಧಾರ ಹಾಕುವಂಥ ವಿಷಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಡೆವಲಪ್ ಆಗ್ತಾಯಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲೇ ಇವತ್ತು ನಾನು ಮೇಲೆ ಹೇಳುವಂಥ ವಿಷಯ ಏನಪ್ಪ ಅಂತಂದ್ರೆ, ಎರಡು ಕಡೆ ಬಲಿಷ್ಠವಾದಂಥ ಸಂಘಟನೆಗಳಾದವು. ಒಂದು ಕಡೆ ರಮೇಶ್ ಕತ್ತಿಯವರು ಅಥವಾ ಕತ್ತಿ ಕುಟುಂಬದ ಅಭಿಮಾನಿ ಬಳಗ ಬರ್ಬೋದು, ಇಂದಿಲ್ಲ ನಾಳೆ. ಇವತ್ತಂತೆ ಜಾರಕಿಹೊಳಿ ಸಹೋದರ ಅಭಿಮಾನಿ ಬಳಗ ಬಂದದ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಜರ್ನಲಿಸ್ಟ್ಗಳು ಸಹ ಕರ್ತವ್ಯ ಏನದಪ್ಪ ಅಂತಂದ್ರೆ, ನಾವು ಸತ್ಯವನ್ನು ಹೇಳೋದು ಅಷ್ಟ. ಅದು ನಿರ್ಧಾರ ಏನಾಗ್ತದೋ, ಅದು ಪರಿಣಾಮ ಏನಾಗ್ತದೋ ಬೇರೆ ವಿಷಯ. ನಮ್ಗೆ ಅನಿಸಿದ್ದನ್ನು ಹೇಳೋದು ನಾವು. ಆದರೆ ನಮ್ಮ ಭಾಷೆಯ ಮೇಲೆ ನಮಗೆ ಹೇಳುತ್ತಿರಬೇಕಾಗ್ಯದ. ಇದು ಭಾಳ ಮಹತ್ವದ್ದು. ಆ ಮಹತ್ವದ ನೆಲೆಗಟ್ಟಿನಲ್ಲ ಈ ಡೆವಲಪ್ಮೆಂಟ್ ಆಗಲಿ. ಯಾಕಂದರೆ ಒಂದು ರೀತಿ ಸಮಾಧಾನ ಏನಪ್ಪ ಅಂದ್ರೆ, ಈ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೀತಿಯಿಂದ ಒಂದು ಕಾಲಕ್ಕೆ ಯಾರ್ಯಾರ್ದು ಕಾಲಕ್ಕೆ ಹೇಳೋ ವರ್ಷದಲ್ಲಿ ಗೊತ್ತಾಗಿಬಿಡ್ತದೆ. ಒಂದಿಷ್ಟು ಗುಂಡಾಯಿಸಮೋ ಮತ್ತೇನೋ ಬೆದರಿಕೆ ಹಾಕುವಂಥ ರಾಜಕಾರಣ ಆಗ್ಯದ, ಇಲ್ಲಂತಲ್ಲ. ಅದಾದ ಬಿಟ್ಟು ಇವತ್ತು ಪ್ರಜಾಸತ್ತಾತ್ಮಕವಾದ ನೆಲೆಗಟ್ಟಿನಲ್ಲ ಸಂವಿಧಾನದ ಅಡಿಯಲ್ಲಿ ಇವತ್ತು ಡಿಸ್ಕಷನ್ ಆಗುವಂಥದ್ದು ಭಾಳ ಯೋಗ್ಯ. ಯಾಕಂದರೆ ಇವತ್ತು ನಮ್ಗೆ ಮುಖ್ಯ ಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಬೇಕಾಗಿದ್ದಾವೆ. ರೈತರು ಇವತ್ತು ಬೀದಿಗೆ ಯಾಕೆ ಬರ್ತಾ ಇದ್ದಾರಪ್ಪ ಅಂದ್ರೆ, ಅವ್ರಿಗೆ ಪಾಪ ಬೆಳೆದ ಬೆಳೆಗೆ ಬೆಲೆ ಬರ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ. ಬರೀ ಸಾಲ ಕೇಳಕ್ಕೆ ಬರ್ತಾ ಇಲ್ಲ. ಅವರು ಸಾಲ ಅವಶ್ಯ ಇಲ್ಲ ಯಾರಿಗೆ ಬೇಕಂತ ಸಾಲ ಮಾಡ್ಬೋದು, ಯಾರಿಗೂ ಅವಶ್ಯಕತೆ ಇಲ್ಲ. ಅದ್ರ ವ್ಯವಸ್ಥೆಯಲ್ಲಿ ಆ ರೀತಿ ಇರೋದರಿಂದಾಗೆ ಸಾಲ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಮಾರ್ಕೆಟ್ ಕೊಡಿದ್ದವರು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇವತ್ತು ಆ ದಿಶೆಯಲ್ಲೇ ನಮ್ಮ ಎಲ್ಲ ರಾಜಕೀಯ ನಾಯಕರು ಚಿಂತನೆ ಮಾಡಬೇಕಾಗಿಲ್ಲ. ಅದು ಬಿಟ್ಕೊಂಡು ನಮ್ಮ ವೈಯಕ್ತಿಕ ಟೀಕಾ ಮಾಡಿದ್ರು ಕೇಸ್ ಸರಿ ಅದ, ಅದಕ್ಕೆ FIR ಹಾಕಿರಿ, ಅದು ಡಿಫೇಮೇಷನ್